ಅಮ್ಮ ನೀರು ಕೇಳಿದ್ರಲ್ಲ ತಗೊಳ್ಳಿ. ತಾಯಿ ಮಗ ಜಗಳಾಡ್ತಾ ಇದ್ದಾಗಿತ್ತು. ಏನು ಜಗಳ ಆಡಿದ್ರೆ ಏನು ಪ್ರಯೋಜನ? ಒಂದೂ ಗೊತ್ತಾಗಲ್ಲ. ಶುದ್ಧ ಜಗ ಮೊಂಡ ಅವನು. ಸಣ್ಣ ಪುಟ್ಟ ವಿಷಯಕ್ಕೆಲ್ಲ ಯಾಕಮ್ಮ ಇಷ್ಟೊಂದು ತಲೆ ಕೆಡ್ಸ್ಕೊಂತೀರಾ? ಚಂದನ್ ಹೇಳಿದ್ನಲ್ಲ, ಆ ಬಾಳೆಹಣ್ಣು ತಿನ್ನಬೇಕು ಅಂತ ಆ ಭಗವಂತ ಅವನ ಹಣೆ ಮೇಲೆ ಬರೆದಿದ್ದ ಅನ್ಸುತ್ತೆ. ನಾವು ತಿನ್ನೋ ಒಂದೊಂದು ಅಕ್ಕಿ ಕಾಳು ಮೇಲೂ ನಮ್ಮ ಹೆಸರು ಬರೆದಿರ್ತಾನಂತೆ. ಕೋತಿ ತಾನು ಕೆಡೋದಲ್ದೆ ವನ ಎಲ್ಲ ಕೆಡಿಸ್ತಂತೆ. ಸಾವಾಸದಿಂದ ಸನ್ಯಾಸಿ ಕೆಟ್ಟ ಅಂತ ಕೇಳಿದ್ಯಾ? ಹಾಗೆ ನೀನು ನಿನ್ನ ಸ್ನೇಹಿತನ ಜೊತೆ ಸೇರಿ ನೀನು ಹಾಳಾಗಿ ಹೋಗಿದ್ಯಾ. ಅಲ್ಲ, ಅವನು ಮಾಡಿದ ಸರಿನಾ? ಅವನು ಯಾಕೆ ಆ ಬಾಳೆಹಣ್ಣು ತಿನ್ಬೇಕಿತ್ತು? ಅವನು ಗೊತ್ತಿದ್ದೋ ಗೊತ್ತಿಲ್ಲದೇನೋ ತಿನ್ಬಿಟ್ಟಿದ್ದಾನಮ್ಮ. ಒಂದು ಅರ್ಥದಲ್ಲಿ ಅವನು ತಿಂದಿರೋದು ಸರಿನೇ ಇರ್ಬೋದಲ್ವಾ? ಹೋಗೋ, ಪೆದ್ದಾಗಾಡ್ಬೇಡ. ಎಲ್ಲದಕ್ಕೂ ಸ್ನೇಹಿತನ ವಹಿಸ್ಕೊಂಡು ಬರಬೇಡ, ಗೊತ್ತಾಯ್ತಾ? ಯಾಕಮ್ಮ ಹಿಂಗಂತೀರ? ಸರಿ ಇದ್ದವ್ರು ತಪ್ಪು ಮಾಡ್ತಾರೆ, ತಪ್ಪು ಮಾಡಿದವ್ರು ಸರಿಯಾಗಿರ್ತಾರೆ. ಸರಿ ಇದ್ದವ್ರು ತಪ್ಪು ಮಾಡಿದ್ರೆ ಅದು ಸರಿಯಲ್ಲ. ತಪ್ಪು ಮಾಡಿ ಒಂದು ವೇಳೆ ಸರಿ ಹೋದ್ರೆ ಅದು ತಪ್ಪಲ್ಲ ಅಲ್ವಾ? ನೀನು ನಿನ್ನ ಮಾತು, ಅದರ ಅರ್ಥಗಳು ಭಗವಂತನಿಗೆ ಗೊತ್ತು. ನಿನ್ನ ಜೊತೆ ಮಾತಾಡ್ತಾ ಇದ್ದೀನಲ್ಲ, ಅದು ನನ್ನ ತಪ್ಪು. ಹೋಗು, ಕೆಲಸ ನೋಡೋಗು. ಸರಿನಮ್ಮ. ತಪ್ಪಾಗೇ ಹೋಗಿದೆಯಮ್ಮ, ಅದರಲ್ಲಿ ನಿನ್ನ ತಪ್ಪೇನಿಲ್ಲ. ಅದನ್ನು ಸರಿ ಮಾಡಬೇಕು. ಯಾರು ಸರಿ ಮಾಡ್ತಾರೋ ಗೊತ್ತಿಲ್ಲ. ತಾವು ಅಂದ್ಕೊಂಡಿದ್ದ ಕೆಲಸ ಆಗೇ ಬಿಡುತ್ತೆ ಅಂದ್ಕೊಳ್ಳೋರು ಜಗತ್ತಿನ ಅತಿ ಶ್ರೇಷ್ಠ ಮೂರ್ಖರು. 1000 ಸರಿ ಕೆಲಸ ಮಾಡಿದವನು ಒಂದೇ ಒಂದು ತಪ್ಪು ಕೆಲಸ ಮಾಡಿದ್ರು ಎಲ್ಲ ಅಲ್ಲೋಲ ಕಲ್ಲೋಲ ಆಗ್ಬಿಡತ್ತೆ. ನಿನ್ನ ಅತಿಯಾದ ಬುದ್ಧಿವಂತಿಕೆನ ಉಪಯೋಗಿಸ್ಬೇಡ ಅಂತ ನಾನು ನಿನಗೆಷ್ಟು ಸಾರಿ ಹೇಳಿದ್ದೀನಿ. ನೀನು ನನ್ನ ಮಾತೇ ಕೇಳೋದಿಲ್ವಲ್ಲ? ಹೇಳಿದ್ದನ್ನೇ ಯಾಕೆ ಹೇಳ್ತೀಯ? ನೀನು ಯಾಕೆ ನನ್ನ ಮಾತೇ ಕೇಳೋದಿಲ್ಲ? ನೋಡು, ನಿನ್ನ ಜೊತೆ ಮಾತಾಡೋದಕ್ಕೆ ಈಗ ನನಗೆ ಟೈಮ್ ಇಲ್ಲ, ಆಯ್ತಾ? ಜಸ್ಟ್ ಶಟ್ ಅಪ್. ನನಗೆ ಫೋನ್ ಇಡ್ತೀನಿ. ಕನ್ನಡದಲ್ಲಿ ನೀವು ತುಂಬ ಚೆನ್ನಾಗಿ ಬೈತೀರಾ ಕುಮುದ ಅವರೇ. ನನಗಂತೂ ತುಂಬ ಇಷ್ಟ ಆಯಿತು. ನಿಮ್ಮ ಸಮಸ್ಯೆ ಏನು ನನ್ನ ಹತ್ರ ಹೇಳಿ. ಹೇಗಿದ್ದರೂ ನಾನು ಈ ಮನೇಲಿ ಬಿಟ್ಟು ಕೂಳು ತಿದ್ಕೊಂಡು ಬಿದ್ದಿರೋ ಮನೆ ಅಳಿಯ ಅಲ್ವಾ? ನಿಮ್ಮ ಸಮಸ್ಯೆ ಏನಿದ್ರು ಧಾರಾಳವಾಗಿ ಹೇಳಿ, ನಾನು ಬಗೆಹರಿಸ್ತೀನಿ. ಹೇಗಿದ್ದರೂ ನಾನು ತುಂಬ ಕೆಟ್ಟ ಮನುಷ್ಯ. ನಿಮಗೋಸ್ಕರ ನಾನು ಏನು ಬೇಕಾದ್ರೂ ಮಾಡ್ತೀನಿ. ಹಾಗಾದರೆ ನನಗೊಂದು ಸಹಾಯ ಮಾಡ್ತೀಯಾ? ಹಾಂ, ಏನು ಬೇಕಾದರೂ ಮಾಡ್ತೀನಿ ಅಂತ ಹೇಳಿದ್ನಲ್ಲ. ನಿನ್ನ ದರಿದ್ರ ಮುಖನ ನನಗೆ ತೋರಿಸ್ಬೇಡ, ಅಷ್ಟು ಮಾಡು ಸಾಕು. ಕುಮುದ ಅವರೇ, ಈಗ ತಾನೇ ಯಾರ ಜೊತೆನೋ ಮಾತಾಡ್ತಾ ಇದ್ರಿ? ಅವ್ರು ಯಾರು? ನಾನು ಯಾರ ಹತ್ರ ಬೇಕಾದರೂ ಮಾತಾಡ್ತೀನಿ. ಅದನ್ನ ಕಟ್ಕೊಂಡು ನಿನಗೇನೋ ಆಗಬೇಕು. ಅಲ್ಲ, ನೀವು ಫೋನ್ನಲ್ಲಿ ಮಾತಾಡ್ತಾ ಮಾತಾಡ್ತಾ ಬೇಜಾರು ಮಾಡ್ಕೊಂಡ್ರಿ, ಕೋಪನೂ ಮಾಡ್ಕೊಂಡ್ರಿ, ಬೈದ್ರಿ. ಇಷ್ಟೆಲ್ಲ ಆಗಬೇಕು ಅಂದರೆ ನಿಮ್ಮ ಜೊತೆ ಮಾತಾಡಿದವರು ನಿಮಗೆ ಪರಮಾಪ್ತರೇ ಇರಬೇಕು ಅಂತ ನನ್ನ ಸಂದೇಹ. ಅವ್ರು ಯಾರು ಕುಮುದ ಅವರೇ? ನನ್ನ ತಂಟೆಗೆ ಬರಬೇಡ. ನನ್ನ ವಿಷಯಕ್ಕೆ ತಲೆ ಹಾಕಿದ್ರೆ ನಿನಗೆ ಒಳ್ಳೇದಾಗಲ್ಲ ಅಂತ ನಾನು ನಿನಗೆ ಎಷ್ಟು ಸಾರಿ ಹೇಳಿದ್ದೀನಿ. ನೀನು ನನ್ನ ಮಾತೆ ಕೇಳೋದಿಲ್ಲ ಅಲ್ವಾ? ನಿನ್ನಂಥ ಅವಿವೇಕಿನ ನಾನು ನೋಡೇ ಇಲ್ಲ. ಈ ಮನೆಯಲ್ಲಿ ನನ್ನನ್ನು ತುಂಬ ಚೆನ್ನಾಗಿ ಅರ್ಥ ಮಾಡ್ಕೊಂಡಿರೋರು ಅಂದರೆ ನೀವೊಬ್ಬರೇ ಕುಮುದ ಅವರೇ.
ನಾನು ಎಷ್ಟೋ ಸಲ ಅಂದ್ಕೊಂಡಿದ್ದೀನಿ, ನಿಮ್ಮ ತಂಗಿ ಶ್ವೇತನ ಮದುವೆ ಆಗೋದ್ರ ಬದಲು ಅವರ ಅಕ್ಕ ನಿಮ್ಮನ್ನ ಮದುವೆ ಆಗಿದ್ದಿದ್ರೆ ತುಂಬ ಚೆನ್ನಾಗಿರ್ತಿತ್ತು. ನಾನು ತುಂಬ ಸುಖವಾಗಿರ್ತಿದ್ದೆ. ಏ ಥೂ, ಏನ್ ನಾಚಿಕೆಗೆಟ್ಟವನು ನೀನು? ಕನ್ನಡದಲ್ಲಿ ನಾಚಿಕೆ ಗೀಚಿಕೆ ಎಲ್ಲ ಊರಿಂದ ಆಚಿಕೆ ಅಂತ ಒಂದು ಗಾದೆನೇ ಇದೆ. ಸುಳ್ಳು ಹೇಳೋರಿಗೆ ನಾಚಿಕೆ ಆಗಬೇಕು, ಸತ್ಯ ಹೇಳೋಕೆ ಯಾಕೆ ನಾಚಿಕೆ ಆಗಬೇಕು? ಹಿಂದಿ ಶಾಯರಿನ ಕನ್ನಡದಲ್ಲಿ ಹೇಳ, ನಾಚಿಕೆ ಯಾರಿಗಾಗುತ್ತೆ ಅಂದರೆ ನಾಚಿಕೆ ಪಟ್ಕೊಳ್ಳೋರ್ಗೆ. ನಾನು ಮೊದಲೇ ನಾಚಿಕೆಟ್ಟವನು. ಆ ನಾಚಿಕೆ ನನ್ನನ್ನು ನೋಡಿದ್ರೆ ಅದೇ ನಾಚಿಕೊಳ್ಳುತ್ತೆ. ಇಷ್ಟೆಲ್ಲ ಮಾತಾಡಿದ ಮೇಲೂ ನಿಮಗೆ ಫೋನ್ ಮಾಡಿದ್ಯಾರು ಅಂತ ಹೇಳೋದಿಲ್ವಾ ಕುಮುದ ಅವರೇ? ಚಿನ್ನು, ಊಟ ಮಾಡಿದ್ಯಾ? ಅಣ್ಣ ನಿಂದು ಊಟ ಆಯ್ತಾ? ಪ್ರಶ್ನೆಗೆ ಇನ್ನೊಂದು ಪ್ರಶ್ನೆ ಉತ್ತರ ಅಲ್ಲ ಚಿನ್ನು. ನಾನು ಕೇಳಿದ್ದು ನಿನ್ನನ್ನು, ಊಟ ಮಾಡಿದ್ಯಾ? ನಂದು ಊಟ ಆಯ್ತಣ್ಣ. ನೀನು ಊಟ ಮಾಡಿಲ್ಲ ಅಂತ ನನಗೂ ಗೊತ್ತು. ಎಲ್ಲ ರೂಮಲ್ಲೂ ನೀರಿಟ್ಟಿವ್ನಿ, ಬಾವನ ರೂಮ್ ಮಾತ್ರ ಮಿಕ್ಕಿರೋದು. ನೀನು ಅದ್ರ ಬಗ್ಗೆ ಯೋಚನೆ ಮಾಡಬೇಡ. ಕೊಡು, ಕುಮುದ ಅತ್ತೆ ರೂಮ್ಗೂ ನಿನ್ನ ಬಾವನ ರೂಮ್ಗೂ ನಾನೇ ನೀರಿಟ್ಟು ಬರ್ತೀನಿ. ಅಣ್ಣ, ನೀನಿನ್ನೂ ಊಟನೇ ಮಾಡಿಲ್ಲ. ನಾನೋಗಿ ನೀರಿಟ್ಟು ಬರ್ತೀನಿ, ನೀನು ಮೊದಲು ಊಟ ಮಾಡು. ನೀರಿಟ್ಟು ಬಂದು ಆಮೇಲೆ ಊಟ ಮಾಡ್ತೀನಿ. ಅಣ್ಣ, ನೀನು ಊಟ ಮಾಡು. ನೀರಿಟ್ಟು ಬರೋದೇನು ಮಹಾ ಕೆಲಸನಾ? ನಾನೇ ಮಾಡ್ತೀನಿ ಅದನ್ನು. ಚಿನ್ನು, ಈ ಮನೇಲಿ ನಿಂದೇನು ಕೆಲಸ ನಂದೇನು ಕೆಲಸ ಅಂತ ನನಗೆ ಚೆನ್ನಾಗಿ ಗೊತ್ತು. ನಿನ್ನ ಕೆಲಸ ನೀನು ಮಾಡಿದ್ರೆ ಸಾಕು, ಸುಮ್ಮನೆ ನನ್ನ ಕೆಲಸಕ್ಕೆ ಕಲ್ಲಾಕ್ಬೇಡ. ರಾಮಣ್ಣ ಯಾಕೆ ಹಿಂಗೆ ಆಡ್ತಾವನೆ? ಒಂದು ಕಿತ್ತ ಇದ್ದಂಗೆ ಇನ್ನೊಂದು ಕಿತ್ತ ಇರಲ್ವಲ್ಲ. ನಾನೇನಾದ್ರು ತಪ್ಪು ಮಾಡ್ತೀವ್ನಾ? ಅಯ್ಯೋ ದೇವ್ರೆ, ಒಂದೂ ಅರ್ಥ ಆಗ್ತಿಲ್ವಲ್ಲ. ನನಗೆ ಗೊತ್ತು ಚಿನ್ನು, ನಿನಗೆಷ್ಟು ಬೇಜಾರಾಗಿದೆ ಅಂತ. ನಾನು ಊಟ ಮಾಡಲಿ ಅಂತ ನೀನು ಹೇಳ್ತಿದೀಯ, ಆದರೆ ನೀನು ಚಂದನ್ನ ಭೇಟಿ ಆಗಬಾರ್ದು ಅಂತ ನಾನು ಯೋಚನೆ ಮಾಡ್ತಾ ಇದ್ದೀನಿ. ಆದರೆ ನಾನು ಮಾಡ್ತಿರೋದು ಸರಿನೋ ತಪ್ಪೋ ಒಂದು ಗೊತ್ತಿಲ್ಲ ತಂಗಿ. ಏನೋ ಶಬ್ದ ಆದಂಗಾಯ್ತಲ್ಲ. ಇಷ್ಟೊತ್ತಿನಾಗ ಏನಿರ್ಬೋದು? ಅಯ್ಯೋ, ಹತ್ತತ್ರ 1 ಗಂಟೆ ಆಗ್ತಾ ಮನೆಯವ್ರಿಗೆಲ್ಲ ನೀರು ಕೊಟ್ಟೆ, ನಾನೇ ನೀರು ತಗೊಳ್ಳಿಲ್ವಲ್ಲ.
ನೀನು ಇಂಥದ್ದೇನಾದರೂ ಕಿತಾಪತಿ ಮಾಡ್ತೀಯ ಅಂತ ನಂಗೆ ಗೊತ್ತಿತ್ತು. ಅದಕ್ಕೆ ಎಚ್ಚರವಾಗೇ ಇದ್ದೀನಿ. ನೀನು ಯಾಕೋ ನಮ್ಮ ಮನೆಗೆ ಬಂದೆ? ಈಗ ಯಾರಾದರೂ ನಮ್ಮಿಬ್ಬರನ್ನ ನೋಡಿದ್ರೆ ಕತೆ ಮುಗೀತಷ್ಟೆ. ಇಡಿಯಟ್. ನನಗೂ ಹೀಗೆಲ್ಲ ಬರೋದಕ್ಕೆ ಇಷ್ಟ ಇಲ್ಲ ಕುಮುದ. ಎಲ್ಲರ ಎದುರುಗಡೆನೆ ಮುಂಭಾಗಲಿಂದ ರಾಜಾರೋಷವಾಗಿ ಮಾವನ ಮನೆಗೆ ಬರಬೇಕು ಅಂತ ನನಗೂ ಆಸೆ. ಆದರೆ ಬೇರೆ ಗತಿನೇ ಇಲ್ವಲ್ಲ, ಅದಕ್ಕೆ ಮಾವನ ಮನೆಗೆ ಕಳ್ಳನ ಥರ ಬರಬೇಕಾಯ್ತು. ಈಗ ಯಾರಾದರೂ ನಮ್ಮಿಬ್ಬರನ್ನ ನೋಡಿದ್ರೆ ನಿನ್ನ ಒದ್ದು ನಿಜವಾದ ಮಾವನ ಮನೆಗೆ ಕಳಿಸ್ತಾರೆ. ಯಾಕೆ ಹೆದರ್ಕೋತೀಯ ಚಿನ್ನ? ನನಗೆ ಈ ಥರ ಅರ್ಧ ರಾತ್ರಿಲಿ ಸಿಕ್ದವರು ಮನೆಗೆ ನುಗ್ಗಿ ನನಗೆ ಬೇಕಾಗಿದ್ದನ್ನ ತೊಗೊಂಬರೋದಿನ್ನು ಹೊಸ್ತಲ್ವಲ್ಲ. ಆದರೆ ಯಾರು ಇಲ್ಲಿವರೆಗೆ ನನ್ನನ್ನು ಹಿಡಿಯೋಕ್ಕಾಗಿಲ್ಲ. ನೀನು ತುಂಬ ಬುದ್ಧಿವಂತ ಕಳ್ಳ ಅಂತ ನನಗೆ ಗೊತ್ತಪ್ಪ. ಆದರೆ ಈಗ ನಮ್ಮನೆಗೆ ಯಾಕೆ ಬಂದೆ? ಅಯ್ಯೋ, ನಾನು ಏನು ಮಾಡಲಿ? ನಾನು ತುಂಬ ಇಷ್ಟಪಡೋ ನನ್ನ ಮುದ್ದಿನ ಹೆಂಡತಿನ ನೋಡಬೇಕು ಅನ್ನಿಸ್ತು. ಏನು ಮಾಡಿದರೂ ತಡ್ಕೊಳಕ್ಕಾಗಲಿಲ್ಲ. ಯಾವಾಗ ಬೇಕಾದರೂ ಯಾರ ಮನೆಗೆ ಬೇಕಾದರೂ ನುಗ್ಗೋ ನಾನು ಹೆಂಡತಿ ಮನೆಗೆ ಯಾಕೆ ನುಗ್ಗಬಾರ್ದು ಅಂತ ಅನ್ನಿಸ್ತು. ಅದಕ್ಕೆ ಬಂದೆ. ಬಾಲ್ಕನಿ ಬಾಗಿಲು ತೆಗ್ದಿತ್ತಂಗಿತ್ತಲ್ಲ, ಮಲ್ಗೋಕ್ ಮುಂಚೆ ನಾನೇ ಎಲ್ಲ ಬಾಗಿಲು ಮುಚ್ಚಿದ್ದೆ. ಮತ್ತೆ ಯಾರು ತೆಗೆದ್ರು? ಏನು ಮಾಡಬೇಕು ಅಂತ ಇದೆಯಾ? ಯಾರಾದರೂ ನೋಡಿದ್ರೆ ಅಷ್ಟೇ. ಹೋಗಿಲ್ಲಿಂದ. ಅಷ್ಟೆಲ್ಲ ಯಾಕೆ ಹೆದರ್ಕೋತೀಯ ಕುಮುದ? ಕೊಲೆನೇ ಮಾಡಬೇಕು ಅಂದ್ಕೊಂಡಿದ್ದೆ ನೀನು ಇಷ್ಟು ಹೆದರ್ಕೊಳ್ಳೋದ? ನಾನು ಎಷ್ಟೊಂದು ಕಷ್ಟಪಟ್ಟು ಇಲ್ಲಿಗೆ ಬಂದಿದ್ದೀನಿ ಗೊತ್ತಾ? ಇಷ್ಟಪಟ್ಟವ್ರ ಜೊತೆ ಒಂದಿಷ್ಟು ಹೊತ್ತಿರೋಣ ಅಂದರೆ ನೀನು ಹೋಗು ಅಂತಿದೆಯಲ್ಲ. ನಡಿ, ನಿನ್ನ ರೂಮ್ಗೆ ಹೋಗೋಣ. ಯಾಕೇನೇನು ಅನಿಸ್ತಿದ್ಯಲ್ಲ? ತುಂಬ ಭಯ ಬೇರೆ ಆಗ್ತಾ ಇದೆ. ದೇವ್ರೆ, ನೀನೇ ಕಾಪಾಡಬೇಕಪ್ಪ.